Hello everyone, welcome back to our channel. This is a continuation of our SSC MTS class 5. Let's move to the questions. Select the word that has the same meaning. ಅಂದರೆ synonym ಮೇಲೆ ಕೇಳಿದ್ದಾರೆ. She accused her sister of being a vindictive when she was trying to defame her. ಅಂದರೆ ಏನು ಅಂಡರ್ಲೈನ್ ಮಾಡಿದ್ದಾರೆ ವಿಂಡಿಕ್ಟಿವ್ಗೆ ಇದ್ರದ್ದು ಸಿನೋನಿಮ್ ಕೇಳಿದ್ದಾರೆ, ಅಂದರೆ ಸಮಾನಾರ್ಥಕ ಪದ ಕೇಳಿದ್ದಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ವಿಂಡಿಕ್ಟಿವ್? ವಿಂಡಿಕ್ಟಿವ್ ಅಂತಂದ್ರೆ ಏನು? ಕ್ರೂಯಲ್. ವಿಂಡಿಕ್ಟಿವ್ ಮೀನ್ಸ್ ಕ್ರೂಯಲ್ ಅಂತ ಮೀನಿಂಗ್ ಬರುತ್ತೆ, ಅಂದರೆ ಪ್ರತೀಕಾರ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಸಿಮಿಲರ್ ಆಗುತ್ತೆ? ವಿಜಿಲೆಂಟ್ ಅಂತಂದ್ರೇನು? ಇಟ್ ಈಸ್ ಅನ್ ವಾಚ್ಫುಲ್. ನೆಕ್ಸ್ಟ್ ರಿವೆಂಜ್ಫುಲ್ ಮೀನ್ಸ್ ಕ್ರೂಯಲ್. ರೈಟೇಷಿಯಸ್ ಮೀನ್ಸ್ ಎಥಿಕಲ್. ವೆನರೇಬಲ್ ಮೀನ್ಸ್ ರೆಸ್ಪೆಕ್ಟೆಡ್. ಸೊ ಅವರು ಸಿನೋನಿಮ್ ಕೇಳಿದಾರೆ, ಅಂದರೆ ವಿಂಡಿಕ್ಟಿವ್ ಅಂತಂದರೆ ಕ್ರೂಯಲ್. ಕ್ರೂಯಲ್ಗೆ ಸಮಾನಾರ್ಥಕ ಪದ ಅಂದರೆ ಸಿನೋನಿಮ್ ಯಾವ್ದು ಬರುತ್ತೆ? ಇಟ್ ಈಸ್ ಅ ಆಪ್ಷನ್ ಬಿ, ಅಂದರೆ ರಿವೆಂಜ್ಫುಲ್ ಅಂದರೆ ಕ್ರೂಯಲ್ ಅಂತ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ರಿವೆಂಜ್ಫುಲ್. ರಿವೆಂಜ್ಫುಲ್ ಮೀನ್ಸ್ ಕ್ರೂಯಲ್. Select the most appropriate option to fill in the blanks. My grandparents live in a beautiful house dash the countryside. So appropriate preposition ಮೇಲೆ ಕ್ವಶನ್ ಕೇಳಿದ್ದಾರೆ. ಇನ್, ಆನ್, ಆನ್ ಟು, ಅಟ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್? ಇನ್ ಅಂತಂದ್ರೇನು? ಒಳಗೆ. ಆನ್ ಅಂತಂದರೆ ಮೇಲೆ. ಸೊ ಅಟ್ ಅಂತಂದರೆ ನಾವು ಪ್ಲೇಸ್ ಟು ಇಂಡಿಕೇಟ್ ಆ ಪ್ಲೇಸಲ್ಲಿ, ನಲ್ಲಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಲಿವ್ ಇನ್ ಅ ಬ್ಯೂಟಿಫುಲ್ ಹೌಸ್ ಡ್ಯಾಶ್ ದ ಕಂಟ್ರಿ ಸೈಡ್. ಅಂದರೆ ಕಂಟ್ರಿ ಸೈಡ್ ಒಳಗೆ. ಒಳಗೆ ಅಂತಂದರೆ ನಾವು ಯಾವ ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ? ಇನ್ ಅಂತ ಯೂಸ್ ಮಾಡ್ತೀವಿ. ಇನ್ ಮೀನ್ಸ್ ವಿತಿನ್ ಅ ಕವರೇಜ್ ಏರಿಯಾದಲ್ಲಿ ನಾವು ಇಂಡಿಕೇಟ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಇನ್ನ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ, ಅಂದರೆ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಲಿವ್ ಇನ್ ಅ ಬ್ಯೂಟಿಫುಲ್ ಹೌಸ್ ಇನ್ ದ countryside. In the following sentences, the underlined part contains an error. Alternatives to be underlined part or the given as a option. ಅಂದರೆ ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಎರರ್ ಇದೆ. ಸೊ ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. The children were merry than usually on Sunday. So ದ ಎರರ್ ಇನ್ ದ ಪ್ಲೇಸ್. ಎರರ್ ಎಲ್ಲಿದೆ? ಎರರು ಇಲ್ಲಿ ಮೆರಿ ಅಂತ ಇದೆಲ್ಲ, ಇಲ್ಲಿ ಎರರ್ ಇದೆ. ಸೊ ಈ ಏನು ಎರರ್ ಇದೆ ಇದನ್ನ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಂದ್ರೆ ಈ ಏನು ಅಂಡರ್ಲೈನ್ ಮಾಡಿದ್ದೀನಲ್ಲ ಇದ್ರ ಬದಲಿ ನಾವು ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಲ್ಲಿ ದ್ಯಾನ್ ಇದೆ. ದ್ಯಾನ್ ವಿ ಯೂಸ್ ದ್ಯಾನ್ ಇನ್ ಕಂಪ್ಯಾರಿಟಿವ್ ಡಿಗ್ರಿ. ಅಂದರೆ ದೇರ್ ಆರ್ 3 ಡಿಗ್ರೀಸ್: ಪಾಸಿಟಿವ್, ಕಂಪ್ಯಾರೇಟಿವ್ ಅಂಡ್ ಸೂಪರ್ಲೇಟಿವ್. ಸೊ ಪಾಸಿಟಿವ್ ಡಿಗ್ರಿಯಲ್ಲಿ ಏನು ಯೂಸ್ ಮಾಡ್ತೀವಿ? ಬೇಸ್ ಅಬ್ಜೆಕ್ಟಿವ್ನ ನಾವು ಯೂಸ್ ಮಾಡ್ತೀವಿ. ಬೇಸ್ ಅಬ್ಜೆಕ್ಟಿವ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಂಪ್ಯಾರೇಟಿವ್ ಅಲ್ಲಿ ನಾವು ದ್ಯಾನ್ ಜೊತೆಗೆ ER ವರ್ಡ್ನ ಸೇರಿಸ್ತೀವಿ. ನೆಕ್ಸ್ಟು ಸೂಪರ್ಲೇಟಿವ್ ಅಲ್ಲಿ ದ ವರ್ಡ್ ಜೊತೆಗೆ ನಾವು ESTನ ಸೇರಿಸ್ತೀವಿ. ಸಮ್ ಟೈಮ್ಸ್ ಮೋರ್ನ ಯೂಸ್ ಮಾಡ್ತೀವಿ ಕಂಪ್ಯಾರೇಟಿವ್ ಅಲ್ಲಿ, ಸೂಪರ್ಲೇಟಿವ್ ಅಲ್ಲಿ ಮೋಸ್ಟ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ದ್ಯಾನ್ ಯೂಸ್ ಮಾಡಿದ್ರೆ ಅಂದರೆ ಕಂಪ್ಯಾರೇಟಿವ್ ಡಿಗ್ರಿ. ಬಟ್ ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿ ಏನು ಯೂಸ್ ಮಾಡ್ಬೇಕಂತ ಹೇಳಿದ್ದೆ ನಾನು? ERನ ಯೂಸ್ ಮಾಡಬೇಕು. ಸೊ ದ್ಯಾನ್ ಇದೆ, ER ಎಲ್ಲಿದೆ? ಮೋರ್, ಮೇರಿಯರ್, ದ, ಮೆರಿಯೆಸ್ಟ್, ಮೆರಿಯೆಸ್ಟ್, ಮೆರಿಯರ್ ಅಂತ ಇದೆ. ಸೊ ಮೋರ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದೆ ನಾನು? ವೆನ್ ಯಾವ ವರ್ಡಿಗೆ ER ಆ್ಯಡ್ ಮಾಡೋಕ್ಕೆ ಬರಲ್ಲ, ಇನ್ ದಟ್ ಸಿಚುವೇಶನ್ ವಿ ಯೂಸ್ ಅ ವರ್ಡ್ ಮೋರ್. ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಅಂತ ಇದೆ, ಇದೇನಿದು ಬೇಸ್ ಅಬ್ಜೆಕ್ಟಿವ್ ಆಯಿತು. ಅದೇ ಕಂಪ್ಯಾರೇಟಿವ್ ಅಲ್ಲಿ ಬ್ಯೂಟಿಫುಲ್ಲರ್ ಅಂತ ಬರಲ್ಲ, ಅಂದರೆ ER ಆ್ಯಡ್ ಮಾಡೋಕ್ಕೆ ಬರಲ್ಲ ಆ ವರ್ಡಿಗೆ. ಇನ್ ದಟ್ ಸಿಚುವೇಶನ್ ವಿ ಯೂಸ್ ಅ ವರ್ಡ್ ಮೋರ್. ಕಂಪ್ಯಾರೇಟಿವ್ ಅಲ್ಲಿ ಏನು ಮಾಡ್ತೀವಿ? ಮೋರ್ ಅನ್ನೋ ವರ್ಡ್ನ ಯೂಸ್ ಮಾಡಿ ಮೋರ್ ಬ್ಯೂಟಿಫುಲ್ ಅಂತ ಯೂಸ್ ಮಾಡ್ತೀವಿ.
ಅದೇ ಸೂಪರ್ಲೇಟಿವ್ ಅಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಅಂತ ಯೂಸ್ ಮಾಡ್ತೀವಿ. ಯಾವಾಗ ER ಯೂಸ್ ಮಾಡಕ್ ಬರಲ್ಲ, ಮೋರ್ ಯೂಸ್ ಮಾಡ್ತೀವಿ. EST ನ ಯೂಸ್ ಮಾಡಕ್ ಬರಲ್ಲ, ಆವಾಗ ನಾವು ಮೋಸ್ಟ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಮೆರಿ ಅಂತ ಇದೆ, ಅದಕ್ಕೆ ನಾವು ಮೆರಿಯರ್, ಮೆರಿಯಸ್ಟ್ ಅಂತ ಯೂಸ್ ಮಾಡ್ಬೋದು. ER ಮತ್ತೆ EST ನ ಆ್ಯಡ್ ಮಾಡ್ಬೋದು. ಸೊ ಇನ್ ದಟ್ ಸಿಚುವೇಶನ್ ನಾವು ಮೋರ್ನ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಆಪ್ಷನ್ ಎ ರಾಂಗ್ ಆಯಿತು. ದ ಮೆರಿಯಸ್ಟ್ ಇದು ಸೂಪರ್ಲೇಟಿವ್, ಬಟ್ ಇಲ್ಲಿ ಕಂಪ್ಯಾರೇಟಿವ್ ಕೊಟ್ಟಿದ್ದಾರೆ, ದ್ಯಾನ್ ಇದು ಬರಲ್ಲ. ಸಿ ಆಪ್ಷನ್ ಏನಿದೆ ಮೆರಿಯಸ್ಟ್ ಇದೆ, ಇದು ಕೂಡ ಬರಲ್ಲ. ಸೊ ಆಪ್ಷನ್ ಡಿ ಏನಿದೆ ಮೆರಿಯರ್ ಅಂದರೆ ER ನ ಅಂದರೆ ER ನ ಆ್ಯಡ್ ಮಾಡಿದ್ದೀವಿ. ಅರ್ಥ ಆಯ್ತಲ್ವ? ದ್ಯಾನ್ ಇದೆ ಮೆರಿಯರ್ ಆಗಿದೆ, ER ನ ಆ್ಯಡ್ ಮಾಡಿದ್ದೀವಿ. ER ನ ಆ್ಯಡ್ ಮಾಡೋಕೆ ಬರಲ್ದಾಗ ನಾವು ಮೋರ್ನ ಯೂಸ್ ಮಾಡ್ಬೋದು. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ ಆಪ್ಷನ್ ಡಿ, ಅಂದರೆ ದ ಚಿಲ್ಡ್ರನ್ ವೇರ್ ಮೆರಿಯರ್ ದ್ಯಾನ್ ಯೂಶುವಲಿ ಆನ್ ಅ ಸಂಡೇ. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ. Select the most appropriate option to substitute the underlined segment in the given sentence. They looked out the matter and found the root cause of a problem. ಸೊ ಅಂಡರ್ಲೈನ್ ಮಾಡಿದಾರಲ್ಲ, ಅದಕ್ಕೆ ಕೊಟ್ಟಿರೋ ಆಪ್ಷನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಿದೆ? ಲುಕ್ಡ್ ಔಟ್ ದ ಮ್ಯಾಟರ್ ಅಂಡ್ ಫೌಂಡ್. ಸೊ ದ ಎರರ್ ಇನ್ ದ ಪ್ರೇಸ್, ಎರರ್ ಎಲ್ಲಿದೆ? ಲುಕ್ಡ್ ಔಟ್ ದ ಮ್ಯಾಟರ್ ಅಂಡ್ ಫೌಂಡ್ ಅಲ್ಲಿ ಎರರ್ ಇದೆ. ದ ಎರರ್ ಇನ್ ದ ಪ್ರೇಸ್ ಲುಕ್ಡ್ ಔಟ್ ಅಂತ ಇದೆಯಲ್ಲ, ಇಲ್ಲಿ ಎರರ್ ಇದೆ. ಲುಕ್ಡ್ ಔಟ್ ಮೀನ್ಸ್ ವಾಟ್? ಕೇರ್ಫುಲ್, ವಾಚ್ ಫಾರ್ ಅ ಡೇಂಜರ್, ಅಂದರೆ ಕೇರ್ಫುಲ್ ಆಗಿರೋದು ಅಂತ ಬರುತ್ತೆ. ಸೊ ಇನ್ಸ್ಟೆಡ್ ಆಫ್ ಲುಕ್ಡ್ ಔಟ್ ಏನಾಗಬೇಕಿತ್ತದು? ಲುಕ್ಡ್ ಇಂಟು ಆಗಬೇಕಿತ್ತದು. ಲುಕ್ಡ್ ಇಂಟು ದ ಮ್ಯಾಟರ್ ಅಂಡ್ ಫೌಂಡ್ ದ ರೂಟ್ ಕೇಸ್ ಆಫ್ ದ ಪ್ರಾಬ್ಲಮ್, ಅಂದರೆ ಹುಷಾರಾಗಿ ಇನ್ವೆಸ್ಟಿಗೇಟ್ ಮಾಡಿ ಆದಮೇಲೆ ಆ ಕೇಸ್ದು ಅಥವಾ ಆ ಪ್ರಾಬ್ಲಮ್ದು ರೂಟ್ ಅಂದರೆ ಎಲ್ಲಿಂದ ಬಂತು ಆ ಪ್ರಾಬ್ಲಮ್ ಅಂತ ಕಂಡು ಹಿಡಿ ಅಂತ ಹೇಳ್ತಾರೆ. ಲುಕ್ಡ್ ಔಟ್ ಅಂತಂದರೆ ಕೇರ್ಫುಲ್ ಆಗಿರೋದು, ಲುಕ್ಡ್ ಇಂಟು ಅಂತಂದರೆ ಇನ್ವೆಸ್ಟಿಗೇಟ್ ಮಾಡೋದು ಅಂತ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಏನಿದೆ? ಲುಕ್ಡ್ ಆಫ್ ದ ಮ್ಯಾಟರ್ ಅಂಡ್ ಫೌಂಡ್, ಲುಕ್ಡ್ ಅಂಟಿಲ್ ದ ಮ್ಯಾಟರ್ ಅಂಡ್ ಫೌಂಡ್, ಲುಕ್ಡ್ ಅನ್ಲೆಸ್ ದ ಮ್ಯಾಟರ್ ಅಂಡ್ ಫೌಂಡ್, ಲುಕ್ಡ್ ಇಂಟು ದ ಮ್ಯಾಟರ್ ಅಂಡ್ ಫೌಂಡ್ ಅಂತ ಇದೆ. ಸೊ ನಾನು ಏನು ಹೇಳಿದೆ? ಲುಕ್ಡ್ ಇಂಟು ಅಂತಂದರೆ ಟು ಇನ್ವೆಸ್ಟಿಗೇಟ್ ದ ಮ್ಯಾಟರ್ ಅಂಡ್ ಫೌಂಡ್ ದ ರೂಟ್ ಕೇಸ್ ಆಫ್ ದ ಪ್ರಾಬ್ಲಮ್, ಅಂದರೆ ಇನ್ವೆಸ್ಟಿಗೇಷನ್ ಮಾಡಿ ಆ ಮ್ಯಾಟರ್ನ ಫೌಂಡ್ ಮಾಡಿ ಆ ಪ್ರಾಬ್ಲಮಿಗೆ ರೂಟ್ ಕಾಸ್ ಯಾವುದು, ಅಂದರೆ ಪ್ರಾಬ್ಲಮಿಗೆ ಬೇಸ್ ಪ್ರಾಬ್ಲಮ್ ಯಾವುದು ಅಂತ ಕಂಡುಹಿಡಬೇಕು ಅಂತ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ, ಲುಕ್ಡ್ ಇಂಟು ಅಂತಂದರೆ ಟು ಇನ್ವೆಸ್ಟಿಗೇಟ್. ಅರ್ಥ ಆಯ್ತಲ್ವ? ಟು ಇನ್ವೆಸ್ಟಿಗೇಟ್ ಅಂತ ಬರುತ್ತೆ. ಸೊ ಲುಕ್ಡ್ ಔಟ್ ಅಲ್ಲ, ಇನ್ಸ್ಟೆಡ್ ಆಫ್ ಲುಕ್ಡ್ ಔಟ್ ವಿ ಶುಡ್ ಯೂಸ್ ಅ ಲುಕ್ಡ್ ಇಂಟು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸಸ್ ದ ಗಿವನ್ ಸೆಂಟೆನ್ಸಸ್ ಇನ್ ಅ ಫ್ಯೂಚರ್ ಟೆನ್ಸ್ ಫಾರ್ಮ್, ಅಂದರೆ ಕೊಟ್ಟಿರೋ ಸೆಂಟೆನ್ಸ್ ನಾವು ಫ್ಯೂಚರ್ ಟೆನ್ಸಿಗೆ ಕನ್ವರ್ಟ್ ಮಾಡಬೇಕು. ಏನಿದೆ? ಸಿನ್ಸ್ ನೆಕ್ಸ್ಟ್ ಫ್ರೈಡೆ ದ ಟೀಮ್ ಆಫ್ 3 members ಹ್ಯಾಸ್ ಬೀನ್ ಟ್ರಾವೆಲಿಂಗ್ ದ ಎನಿಮಲ್, ಟ್ರ್ಯಾಕಿಂಗ್ ದ ಎನಿಮಲ್ ಅಂತ ಇದೆ. ಅಂದರೆ ಹ್ಯಾಸ್ ಬೀನ್ ಅಂತ ಇದೆ, ಇದು ಯಾವ ಟೆನ್ಸ್ ಆಗಿದೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದೆ. ಸೊ ಇದನ್ನು ನಾವು ಫ್ಯೂಚರ್ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕು. ಆಪ್ಷನ್ ಏನಿದೆ? ಫಸ್ಟ್ ಆಪ್ಷನ್, ಫ್ರಮ್ ನೆಕ್ಸ್ಟ್ ಫ್ರೈಡೆ ದ ಟೀಮ್ ಆಫ್ 3 members ಆರ್ ಟ್ರ್ಯಾಕಿಂಗ್ ದ ಎನಿಮಲ್. ಸಿನ್ಸ್ ಲಾಸ್ಟ್ ಫ್ರೈಡೆ ದ ಟೀಮ್ ಆಫ್ 3 members ಹ್ಯಾಡ್ ಟ್ರ್ಯಾಕ್ಡ್ ದ ಎನಿಮಲ್. ಆಪ್ಷನ್ ಸಿ, ಫ್ರಮ್ ನೆಕ್ಸ್ಟ್ ಫ್ರೈಡೆ ದ ಟೀಮ್ ಆಫ್ 3 members ಹ್ಯಾವ್ ಬೀನ್ ಟ್ರ್ಯಾಕಿಂಗ್ ದ ಎನಿಮಲ್. ಫ್ರಮ್ ನೆಕ್ಸ್ಟ್ ಫ್ರೈಡೆ ದ ಟೀಮ್ ಆಫ್ 3 members ವಿಲ್ ಬಿ ಟ್ರ್ಯಾಕಿಂಗ್ ದ ಎನಿಮಲ್. ಸೊ ಫಸ್ಟ್ ಆಪ್ಷನ್ ಏನಿದೆ? ಏನು ಯೂಸ್ ಮಾಡಿದ್ರೆ? ಆರ್ ಟ್ರ್ಯಾಕಿಂಗ್, ಅಂದರೆ ಇದು ಯಾವ ಟೆನ್ಸಲ್ಲಿ ಇದೆ? ಆರ್ ಟ್ರ್ಯಾಕಿಂಗ್ ಅಂತಂದರೆ ಆರ್ನ ನಾವು ಯಾವ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ? ಪ್ರೆಸೆಂಟ್ ಟೆನ್ಸ್, ಅಂದರೆ ಆರ್ ಪ್ಲಸ್ V1 ಪ್ಲಸ್ ING ಅಂತಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು ಇದೆ. ಫಸ್ಟ್ ಆಪ್ಷನ್ ಅದು ಫ್ಯೂಚರ್ ಟೆನ್ಸ್ ಅಲ್ಲ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನಿದೆ? ಹ್ಯಾಡ್ ಟ್ರ್ಯಾಕ್ಡ್ ಅಂತಂದರೆ ಪಾಸ್ಟ್ ಟೆನ್ಸಲ್ಲಿ ಇದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡ್ತಿದೆ. ಯಾಕಂದರೆ ಹ್ಯಾಡ್ನ ನಾವು ಪಾಸ್ಟ್ ಪರ್ಫೆಕ್ಟಲ್ಲಿ ಯೂಸ್ ಮಾಡ್ತೀವಿ. ಜೊತೆಗೆ ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಹ್ಯಾಡ್ ಪ್ಲಸ್ V3 ಫಾರ್ಮ್ ಆಫ್ ಅ ವರ್ಬ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಟ್ರ್ಯಾಕ್ಡ್ ಅಂತ ಇದೆ, ಇದು ಫ್ಯೂಚರ್ ಟೆನ್ಸ್ ಆಗಲ್ಲ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ಏನಾಗುತ್ತೆ? 3 members ಹ್ಯಾವ್ ಬೀನ್ ಟ್ರ್ಯಾಕಿಂಗ್ ಅಂತ ಇದೆ. ಸೊ ದ ಟೀಮ್ ಮೆಂಬರ್ಸ್ ಹ್ಯಾವ್ ಬೀನ್ ಅಂತಂದರೆ ಇದೇನಾಗುತ್ತೆ?
ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹ್ಯಾವ್ ಬೀನ್ ಇದೆ, ಇದು ಕೂಡ ಆಗಲ್ಲ. ಸೊ ಲಾಸ್ಟ್ ಆಪ್ಷನ್ ಏನಿದೆ, ಫ್ರಮ್ ನೆಕ್ಸ್ಟ್ ಫ್ರೈಡೆ ದ ಟೀಮ್ ಆಫ್ 3 ಮೆಂಬರ್ಸ್ ವಿಲ್ ಬಿ ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಫ್ಯೂಚರ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಯಾವ ಆಪ್ಷನ್ ಫ್ಯೂಚರ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಫಸ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ, ಆರ್ ಪ್ಲಸ್ V1 ಪ್ಲಸ್ ING ಇದೆ, ಅದು ಫ್ಯೂಚರ್ ಟೆನ್ಸ್ ಆಗಲ್ಲ. ಸೆಕೆಂಡ್ ಆಪ್ಷನ್ ಏನಿದೆ, ಹ್ಯಾಡ್ ಪ್ಲಸ್ V3 ಇದೆ, ಅಂದರೆ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಅದು ಕೂಡ ಆಗಲ್ಲ. ಆಪ್ಷನ್ ಸಿ ಏನಿದೆ, ಹ್ಯಾವ್ ಬೀನ್ ಅಂತ ಇದೆ, ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ, ಅದು ಕೂಡ ಆಗಲ್ಲ. ಆಪ್ಷನ್ ಡಿ ವಿಲ್ ಬಿ ಇದೆ, ಸೊ ಫ್ಯೂಚರ್ ಟೆನ್ಸ್ನ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಡಿ ಇಸ್ ದ ಕರೆಕ್ಟ್. Select the most appropriate antonym of a highlighted word in the given sentence. The athletic demonstrated remarkable agility during the Select the most appropriate meaning of a given idiom. Idiom ಮೇಲೆ ಕ್ವಶನ್ ಕೇಳಿದ್ರೆ apple of one eyes. What is the meaning of a idiom apple of one eyes? Apple of one eyes ಅಂತಂದ್ರೇನು, it is a ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಮೀನಿಂಗ್ ಬರುತ್ತೆ. ಅಂದರೆ ಆ್ಯಪಲ್ ಆಫ್ ಒನ್ ಐಸ್ ಮೀನ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಏನಿದೆ, ವೆರಿ ಡೊಸೈಲ್, ವೆರಿ ಸ್ಟ್ರಾಂಗ್, ವೆರಿ ಪ್ರೀಶಿಯಸ್, ವೆರಿ ಸ್ಟಬಾರ್ನ್ ಅಂತ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಅಂದ್ರೇನು, ವೆರಿ ಪ್ರೀಶಿಯಸ್ ಅಂತಂದರೆ ತುಂಬ ಮುಖ್ಯವಾದದ್ದು ಅಂತ ಮೀನಿಂಗ್ ಬರುತ್ತೆ. ಸೊ ದ ಇಡಿಯಮ್ ಆ್ಯಪಲ್ ಆಫ್ ಒನ್ ಐಸ್ ಮೀನ್ಸ್ ವೆರಿ ಇಂಪಾರ್ಟೆಂಟ್, ಅಂದರೆ ವೆರಿ ಪ್ರೀಶಿಯಸ್ ಆಗಿರೋದು, ವೆರಿ ಇಂಪಾರ್ಟೆಂಟ್ ಅಂತ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಸೆಂಟೆನ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಯೂಸ್ ಆಫ್ ಅ ಪ್ರಿಪೋಸಿಷನ್. ಅಂದರೆ ಯಾವ ಸೆಂಟೆನ್ಸಲ್ಲಿ ಕರೆಕ್ಟಾಗಿ ಪ್ರಿಪೋಸಿಷನ್ನ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ರಿತು ಸ್ಲೆಪ್ಟ್ all in the history class. Ritu slept all through the history class. Ritu slept all during the history class. Ritu slept all into the history class. ಸೊ ರಿತು ಏನು ಮಾಡಿದಾಳೆ, ಆ ಹಿಸ್ಟ್ರಿ ಕ್ಲಾಸ್ ಫುಲ್ಲು ಮಲಗಿದಾಳೆ ಅಂತ ಮೀನಿಂಗ್ ಬರುತ್ತೆ. ಸೊ ಯಾವ ಆಪ್ಷನ್ನು, ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಅಂದರೆ ರಿತು ಸ್ಪೆಲ್ಟ್ all through the history class. So option B is the correct. The error can be in any segment of a sentence which are marked A, B, C and D. Select the option D if no error. ಅಂದರೆ ಯಾವ ಪಾರ್ಟಲ್ಲಿ ಎರರ್ ಇದೆ, ಒಂದು ವೇಳೆ ಎರರ್ ಇಲ್ಲ ಅಂದರೆ ನಾವು ಆಪ್ಷನ್ ಡಿನ ಸೆಲೆಕ್ಟ್ ಮಾಡಬೇಕು. ರಿತಿಕಾ ಆಂಗ್ರಿಲಿ ಸ್ಪೋಕ್ ಟು ಕಾರ್ತಿಕ್ ಆಫ್ಟರ್ ದ ಮೀಟಿಂಗ್, ನೋ ಎರರ್. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂದರೆ ಇಲ್ಲಿ ಯಾವುದೇ ತರಹದ ಎರರ್ ಇಲ್ಲ. ರಿತಿಕಾ ಆಂಗ್ರಿಲಿ, ಇಲ್ಲಿ ಕೂಡ ಯಾವುದೇ ಅಡ್ವರ್ಬು ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಸ್ಪೋಕ್ ಟು ಕಾರ್ತಿಕ್ ಅನ್ನೋದು ಕೂಡ ಕರೆಕ್ಟಾಗಿಯೇ ಯೂಸ್ ಮಾಡಿದ್ದಾರೆ. ಆಫ್ಟರ್ ದ ಮೀಟಿಂಗ್ ಅಂದರೆ ಪ್ರಿಪೋಸಿಷನ್ ಕೂಡ, ಕಂಜಂಕ್ಷನ್ ಎಲ್ಲ ಕರೆಕ್ಟಾಗಿಯೇ ಯೂಸ್ ಮಾಡಿದ್ದಾರೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ಅಂದರೆ ಯಾವುದೇ ತರಹದ ಇಲ್ಲಿ ಎರರ್ ಇಲ್ಲ. ದ ಸೆಂಟೆನ್ಸ್ ಈಸ್ ಇನ್ ಕರೆಕ್ಟ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಅ ಗಿವನ್ ವರ್ಡ್ ಬ್ಲಂಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಬ್ಲಂಟ್? ಬ್ಲಂಟ್ ಅಂತಂದ್ರೇನು, ಡಲ್ ಅಂತ ಬರುತ್ತೆ. ಸೊ ಇದಕ್ಕೆ ಸಿನೋನಿಮ್ ಇನ್ಸೆನ್ಸಿಟಿವ್. ಇನ್ಸೆನ್ಸಿಟಿವ್ ಮೀನ್ಸ್ ಫೀಲಿಂಗ್ ಡಲ್. ನೆಕ್ಸ್ಟು ಅಡ್ವೆಂಚರಸ್, ಇಟ್ ಮೀನ್ಸ್ ಡೇರಿಂಗ್. ನೆಕ್ಸ್ಟ್ ಟ್ಯಾಕ್ಟ್ಫುಲ್. Tactful means diplomatic. Next, rowdy means loud. So blunt means dull ಆಗಿರೋದು ಅಂತ ಬರುತ್ತೆ. ಅಂದರೆ ಅನ್ಶಾರ್ಪನ್ಡ್, ಡಲ್ ಅಂತ ಬರುತ್ತೆ. ಸೊ ಇನ್ಸೆನ್ಸಿಟಿವ್ ಅಂತಂದರೆ ಫೀಲಿಂಗ್ ಡಲ್, ಅಡ್ವೆಂಚರಸ್ ಮೀನ್ಸ್ ಡೇರಿಂಗ್, ಟ್ಯಾಕ್ಟ್ಫುಲ್ ಮೀನ್ಸ್ ಡಿಪ್ಲೊಮೆಟಿಕ್, ರೌಡಿ ಮೀನ್ಸ್ ಲೌಡ್. ಅಂದರೆ ಡಲ್ ಆಗಿರೋದು ಯಾವ ಆಪ್ಷನ್ಗೆ ಸಿಮಿಲರ್ ಬರ್ತಿದೆ ಅಂತಂದರೆ ಇಟ್ ಈಸ್ ಅ ಇನ್ಸೆನ್ಸಿಟಿವ್. ಇನ್ಸೆನ್ಸಿಟಿವ್ ಮೀನ್ಸ್ ಫೀಲಿಂಗ್ ಡಲ್, ಲ್ಯಾಕಿಂಗ್ ಆಫ್ ಅಂತ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ಈಸ್ ದ ಕರೆಕ್ಟ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ಅ ಅಂಡರ್ಲೈನ್ ವರ್ಡ್. ಅಂದರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ.
The children's daughter was filled with the exuberant joy. What is the meaning of a exuberant? Exuberant means energetic. ಎನರ್ಜೆಟಿಕ್ ಅಂತ ಬರುತ್ತೆ. ಇದಕ್ಕೆ ಅಪೋಸಿಟ್ ವರ್ಡ್ ಕೇಳಿದ್ರೆ ಫ್ಲಾಲೆಸ್ ಮೀನ್ಸ್ ಪರ್ಫೆಕ್ಟ್. ನೆಕ್ಸ್ಟ್ ಯೂರೋಫಿಕ್, ಇಟ್ ಮೀನ್ಸ್ ಎಕ್ಸೈಟೆಡ್. sarcastic means cutting. Repressed means suppressed. It means exuberant means energetic. ಅದಕ್ಕೆ ಅಪೋಸಿಟ್ ಮೀನಿಂಗ್ ಯಾವ್ದು ಬರುತ್ತೆ? ಇಟ್ ಈಸ್ ಅ repressed ಅಂತ. ಆಪ್ಷನ್ ಡಿ is the correct. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಅ ಸೂಪರ್ಲೇಟಿವ್ ಡಿಗ್ರಿ ಕೇಳಿದ್ದಾರೆ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ದ, ಮೋಸ್ಟ್ ನ ಯೂಸ್ ಮಾಡ್ತೀವಿ. EST ನ ವರ್ಲ್ಡ್ಗೆ ಆ್ಯಡ್ ಮಾಡ್ತೀವಿ. ಸೊ ಕೊಟ್ಟಿರೋ ಸೆಂಟೆನ್ಸ್ ಏನಿದೆ? ನೋ ಅದರ್ ಮೌಂಟೇನ್ ಇನ್ ದ ವರ್ಲ್ಡ್ ಈಸ್ ಹ್ಯಾಸ್ ಐ ಆಸ್ ಅ ಮೌಂಟ್ ಎವರೆಸ್ಟ್. ಸೊ ಫಸ್ಟ್ ಆಪ್ಷನ್ ಏನಿದೆ? ನೋ ಅದರ್ ಮೌಂಟೇನ್ ಈಸ್ ಹೈಯೆಸ್ಟ್ ದ್ಯಾನ್ ಮೌಂಟ್ ಎವರೆಸ್ಟ್. ಅಂದರೆ ಇಲ್ಲಿ ಹೈಯೆಸ್ಟ್ EST ನ ಆ್ಯಡ್ ಮಾಡಿ ಇಲ್ಲಿ ದ್ಯಾನ್ ಯೂಸ್ ಮಾಡಿದ್ದಾರೆ. ಇಟ್ ಈಸ್ ಅ ರಾಂಗ್. ವೈ? ದ್ಯಾನ್ನ ನಾವು ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿ ಯೂಸ್ ಮಾಡ್ತೀವಿ, ಅಂದರೆ ER ಜೊತೆಗೆ ಯೂಸ್ ಮಾಡ್ತೀವಿ, ಹೈಯರ್ ದ್ಯಾನ್ ಅಂತ. ಬಟ್ ಇಲ್ಲಿ ಹೈಯೆಸ್ಟ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಅ ರಾಂಗ್. ಆಪ್ಷನ್ 2 ಏನಿದೆ? ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್ ಅಂತ ಇದೆ. ಸೊ ಇದು ಕರೆಕ್ಟ್ ಇದೆನಾ? ಎಸ್. ಸೂಪರ್ಲೇಟಿವ್ ಅಲ್ಲಿ ನಾವು ದ ಯೂಸ್ ಮಾಡ್ತೀವಿ, ಜೊತೆಗೆ EST ನ ವರ್ಲ್ಡ್ಗೆ ಆ್ಯಡ್ ಮಾಡ್ತೀವಿ, ಅಂದರೆ ದ ಹೈಯೆಸ್ಟ್. ಸೊ ಇದು ಕರೆಕ್ಟ್ ಇದೆ. ಆಪ್ಷನ್ ಸಿ ಏನಿದೆ? ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ದ್ಯಾನ್ ಎನಿ ಅದರ್ ಮೌಂಟೇನ್ ಇನ್ ದ ವರ್ಲ್ಡ್. ಮೌಂಟ್ ಎವರೆಸ್ಟ್ ಈಸ್ ಐ ಅಂದರೆ ಇವೆಲ್ಲ ರಾಂಗು. ಸೂಪರ್ಲೇಟಿವ್ ಯಾವುದಿದೆ? ಆಪ್ಷನ್ ಬಿ. ಯಾಕೆ ದ ಹೈಯೆಸ್ಟ್ ಅಂತ ಯೂಸ್ ಮಾಡಿದ್ದಾರೆ ಅಂದರೆ ಸೂಪರ್ಲೇಟಿವ್ ಅಲ್ಲಿ ನಾವು ದನ ಯೂಸ್ ಮಾಡ್ತೀವಿ, ಜೊತೆಗೆ ಈ ಐಗೆ EST ನ ಆ್ಯಡ್ ಮಾಡ್ತೀವಿ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಒನ್ ಆಫ್ 4 words in a bold in the given sentence is incorrectly spelled. Select the incorrectly spelled word. ಇಲ್ಲೇನು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇದನ್ನ ಈ ಸೆಂಟೆನ್ಸಲ್ಲಿ ಕೊಟ್ಟಿರೋ ಆಪ್ಷನ್ ವರ್ಡ್ ಇನ್ಕರೆಕ್ಟ್ ಆಗಿ ಸ್ಪೆಲ್ಡ್ ಆಗಿದೆ. ಯಾವುದು ಅಂತ ಕೇಳಿದ್ದಾರೆ. ದ ಹರಿಕ್ಯಾನ್ ಲೆಫ್ಟ್ ಬಿಹೈಂಡ್ ಅ ಡಿವ್ಯಾಸ್ಟೇಟಿಂಗ್ ಟ್ರಯಲ್ ಆಫ್ ಅ ಡಿಸ್ಟ್ರಕ್ಷನ್. ಸೊ ಟ್ರಯಲ್, ಹರಿಕ್ಯಾನ್, ಡಿವ್ಯಾಸ್ಟೇಟಿಂಗ್, ಡಿಸ್ಟ್ರಕ್ಷನ್ ಅಂತ ಇದೆ. ಸೊ ಟ್ರಯಲ್ ಸ್ಪೆಲ್ಲಿಂಗ್ ಏನು? TRAIL ಕರೆಕ್ಟ್ ಇದೆ. ಹರಿಕ್ಯಾನ್ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಇದೆ. ಬಟ್ ಡಿವ್ಯಾಸ್ಟಿಂಗ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ಡಿವ್ಯಾಸ್ಟೇಟಿಂಗ್ ಮೀನ್ಸ್ DEVASTATING, ಬಟ್ ಇವರು ಡಬಲ್ ಎಸ್ ಕೊಟ್ಟಿದ್ದಾರೆ. ಸೊ ಇದು ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಆಗಿದೆ. ಡಿಸ್ಟ್ರಕ್ಷನ್ ಕೂಡ ಕರೆಕ್ಟ್ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಅಂದರೆ ಅದು ಇನ್ಕರೆಕ್ಟ್ ಆಗಿ ಸ್ಪೆಲ್ ಆಗಿದೆ. ಎಕ್ಸ್ಟ್ರಾ ಒಂದು ಎಸ್ನ ಆ್ಯಡ್ ಮಾಡಿದ್ದಾರೆ. Parts of a following sentence have been given as an option. Select the option that contain an error. The farm cattle is grazing in the field when the tiger attacked. So the farm cattle is grazing ಅಂತ ಇದೆ. So the error in the sentence is a subject verb agreement. Error ಎಲ್ಲಿದೆ? subject verb agreement ಅಂತಂದ್ರೆ the subject ಜೊತೆಗೆ ನಾವು ಯಾವ ವರ್ಬ್ನ ಯೂಸ್ ಮಾಡಬೇಕು ಅಲ್ಲಿ ನಾವು ತಪ್ಪಾಗಿ ಯೂಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಸಬ್ಜೆಕ್ಟ್ ಈಸ್ ಸಿಂಗುಲರ್, ದ ವರ್ಬ್ ಶುಡ್ ಬಿ ಯೂಸ್ಡ್ ಆಸ್ ಅ ಸಿಂಗುಲರ್. ಇಫ್ ದ ಸಬ್ಜೆಕ್ಟ್ ಈಸ್ ಪ್ಲೂರಲ್, ದ ವರ್ಬ್ ಶುಡ್ ಬಿ ಆಲ್ಸೋ ಪ್ಲೂರಲ್. ಸೊ ಇಲ್ಲಿ ತಪ್ಪಾಗಿ ಯೂಸ್ ಮಾಡಿದ್ದಾರೆ. ಸೊ ಎರರ್ ಎಲ್ಲಿದೆ? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಎರರ್ ಇದೆ. ಸೊ ದ ಕ್ಯಾಟಲ್ ಈಸ್, ಕ್ಯಾಟಲ್ ಅನ್ನೋದೇನಾಗಿದೆ? ಇದು ಪ್ಲೂರಲ್ ನೌನ್ ಆಗಿದೆ. ಇಟ್ ರಿಕ್ವೈರ್ಸ್ ದ ಪ್ಲೂರಲ್ ವರ್ಬ್. ಕ್ಯಾಟಲ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಪ್ಲೂರಲ್ ನೌನ್ ಆಗಿದೆ. ಸೊ ಇಟ್ ರಿಕ್ವೈರ್ಸ್ ಅ ಪ್ಲೂರಲ್ ವರ್ಬ್. ಇಟ್ ಈಸ್ ಅ ವರ್ ಅನ್ನ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಇವರು ಈಸ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ರಾಂಗ್. ಅರ್ಥ ಆಯ್ತಲ್ವಾ? ಟು ಮ್ಯಾಚ್ ದ ಪಾಸ್ಟ್ ಟೆನ್ಸ್ ಅಂದರೆ ಇದು ಕ್ಯಾಟಲ್ ಅನ್ನೋದು ಪ್ಲೂರಲ್ ನೌನ್ ಆಗಿದೆ. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಏನು ಹೇಳುತ್ತೆ? ಸಬ್ಜೆಕ್ಟ್, ಸಿಂಗುಲರ್ ಸಬ್ಜೆಕ್ಟ್ ಮ್ಯಾಚಸ್ ವಿತ್ ಅ ಸಿಂಗುಲರ್ ವರ್ಬ್
plural subject matches with a plural verb. So here the cattle is the plural noun, so the plural noun matches with a ಪ್ಲೂರಲ್ ವರ್ಬ್. ಸೊ ಈಸ್ ಅಲ್ಲ, ಈಸು ಸಿಂಗ್ಯುಲರ್ಗೆ ಮ್ಯಾಚ್ ಆಗುತ್ತೆ, ಸೊ ಪ್ಲೂರಲ್ ಏನಾಗುತ್ತೆ, ವರ್ ಆಗುತ್ತೆ. ಸೊ ಎರರ್ ಎಲ್ಲಿದೆ, ಯಾವ ಪಾರ್ಟಲ್ಲಿ ಇದೆ, ಆಪ್ಷನ್ ಸಿ. Select the incorrectly spelt word from the given sentence. The artist's unique technique added to a touch of individuality to the painting. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಆಗಿದೆ, ಇಂಡಿವಿಜುವಾಲಿಟಿ, ಯೂನಿಕ್, ಟೆಕ್ನಿಕ್, ಆರ್ಟಿಸ್ಟ್ ಅಂತ ಇದೆ. ಸೊ ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಇಂಡಿವಿಜುವಾಲಿಟಿ? ಸೊ ಇಂಡಿವಿಜುವಾಲಿಟಿ ಸ್ಪೆಲ್ಲಿಂಗ್ ಏನು, INDIVIDUALITY ಅಂತ ಇದೆ. ಬಟ್ ಇವ್ರು ಏನು ಕೊಟ್ಟಿದ್ದಾರೆ, INDIVIDI ಕೊಟ್ಟಿದ್ದಾರೆ. DI ಅದು ಅಲ್ಲ, DU ಆಗಬೇಕಿತ್ತು. DU ಜೊತೆಗೆ ಅವರು DIU ಕೊಟ್ಟಿದ್ದಾರೆ. ಸೊ ಯಾವುದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂದರೆ ಆಪ್ಷನ್ 1, ಇಂಡಿವಿಜುವಾಲಿಟಿ ಈಸ್ ದ ಸ್ಪೆಲ್ಲಿಂಗ್ ಎರರ್. ಸೊ ದ ಕರೆಕ್ಟ್ ಸ್ಪೆಲ್ಲಿಂಗ್ ಈಸ್ INDIVIDUALITY. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ ಇಸ್ ದ ಕರೆಕ್ಟ್. Select the most appropriate option to fill in the blank. The loud thunder dashed the children, making them cry. So fastened, fainted, frightened, fancied ಅಂತ ಇದೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ fastened? Fastened means attach. Fainted means conscious. Next, frightened means scare. Fancy means imagination. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಸೆಂಟೆನ್ಸಲ್ಲಿ, ದ ಲೌಡ್ ಥಂಡರ್, ಅದೇನದು ಮಿಂಚು, ಜೋರಾದ ಮಿಂಚು, ಡ್ಯಾಶ್ ಚಿಲ್ಡ್ರನ್ ಮೇಕಿಂಗ್ ದೆಮ್ ಕ್ರೈ, ಚಿಲ್ಡ್ರನ್ ಏನು ಮಾಡಿದ್ರು, ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಾಗುತ್ತೆ, ಅಟ್ಯಾಚ್ಡ್ ಅಂತಂದರೆ ಫಾಸ್ಟರ್ನೆಡ್ ಅಂದರೆ ಅಟ್ಯಾಚ್ ಆಯಿತಾ ಚಿಲ್ಡ್ರನ್ನಿಗೆ, ಕಾನ್ಷಿಯಸ್ ಆಯಿತಾ, ಸ್ಕೇರ್ ಆಯಿತಾ, ಇಮ್ಯಾಜಿನೇಷನ್ ಅಂತಂದರೆ ಫ್ರೈಟನ್ನೆಡ್. ಹುಡ್ರು ಅಂತಂದರೆ ಚಿಲ್ಡ್ರನ್ ಏನು ಮಾಡ್ತಾರೆ, ಹೆದರ್ತಾರೆ, ಸ್ಕೇರ್ ಆಗ್ತಾರೆ ಅಂತ ಬರುತ್ತೆ, ಅಂದರೆ ಫ್ರೈಟನ್ನೆಡ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್. Select the most appropriate meaning of a idiom when pigs fly. What is the meaning of a idiom when pigs fly ಅಂತಂದರೆ something that is impossible ಅಂತ ಬರುತ್ತೆ. Something that is impossible, ನಮ್ಮ ಕೈಲಿ ಆಗಲ್ಲ ಅದು ಅಂತೀವಲ್ಲ, ಅದಕ್ಕೆ ನಾವು ವೆನ್ ದ ಪಿಗ್ಸ್ ಫ್ಲೈ ಅಂದರೆ ಹೈಲಿ ಅನ್ಲೈಕ್ಲಿ, ಅಂದರೆ ವಿಲ್ ನೆವರ್ ಹ್ಯಾಪನ್, ಇಂಪಾಸಿಬಲ್ ಅಂತೀವಲ್ಲ, ಅದಕ್ಕೆ ವೆನ್ ಪಿಗ್ಸ್ ಫ್ಲೈ ಅಂತ ಇದೆ. ಕೊಟ್ಟಿರೋ ಆಪ್ಷನ್ ಏನಿದೆ, ಸಮಥಿಂಗ್ ಅನ್ಪ್ಲ್ಯಾನ್ಡ್, ಸಮಥಿಂಗ್ ಟೆರಿಬಲ್, ಸಮಥಿಂಗ್ ದಟ್ ಸ್ಪಾಯ್ಲ್ಸ್ ಅ ರಿಲೇಷನ್ಶಿಪ್, ದಟ್ ಸಮಥಿಂಗ್ ದಟ್ ವಿಲ್ ನೆವರ್ ಹ್ಯಾಪನ್ ಅಂತ ಇದೆ. ಸೊ ನನ್ನ ಮೀನಿಂಗ್ ಏನು ಹೇಳಿದೆ, ವೆನ್ ಪಿಗ್ಸ್ ಫ್ಲೈ ಅಂತಂದರೆ ಸಮಥಿಂಗ್ ದಟ್ ಈಸ್ ಇಂಪಾಸಿಬಲ್ ಅಂದರೆ ವಿಲ್ ನೆವರ್ ಹ್ಯಾಪನ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. Select the option that will improve the underlined part. Placing an Yuke magnet atop the temple posed to being the biggest hurdle for the monsoons. So posed to being ಅಂತ ಇದೆ. Instead of this, what is the word to be substitute in that word? ಅಂದರೆ ಕೊಟ್ಟಿರೋ ಆಪ್ಷನಲ್ಲಿ ಯಾವ ವರ್ಡ್ನ ನಾವು ಇಲ್ಲಿ ಅಂಡರ್ಲೈನ್ ಮಾಡಿರೋದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ. ಪೋಸಿಂಗ್, ಹ್ಯಾಸ್ ಬೀನ್, ಪೋಸಸ್ ಫಾರ್ ಬೀಯಿಂಗ್, ಪೋಸ್ಡ್ ಟು ಬಿ ಅಂತ ಇದೆ. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಪೋಸ್ ಟು ಬಿ ಅಂದರೆ ಇಟ್ ಶುಡ್ ಬಿ ಕರೆಕ್ಟೆಡ್. ಏನಾಗುತ್ತೆ, ಪೋಸ್ಡ್ ಟು ಬಿ ಆಗುತ್ತೆ. ಟು ಫಿಕ್ಸ್ ದ ವರ್ಬ್ ಟೆನ್ಸ್, ಪ್ರಿಪೋಸಿಷನ್ ಕರೆಕ್ಟ್ ಇದೆ, ವರ್ಬ್ ಕೂಡ ಪೋಸ್ಡ್ ಟು ಬಿ ಅಂತ ಆಗುತ್ತೆ, ಅಂದರೆ ಪಾಸ್ಟ್ ಆಗುತ್ತೆ. ಇಲ್ಲಿ ಪೋಸ್ ಅಂತ ಇದೆ, ಪ್ರೆಸೆಂಟ್ ಆಗಲ್ಲ, ಪಾಸ್ಟ್ ಪೋಸ್ಡ್ ಟು ಬಿ ಅಂತ ಆಗುತ್ತೆ. ಸೊ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ, ಪ್ಲೇಸಿಂಗ್ ಆಫ್ ಅ ಯೂಗ್ ಮ್ಯಾಗ್ನೆಟ್ ಅಟಾಪ್ ದ ಟೆಂಪಲ್ ಪೋಸ್ಡ್ ಟು ಬಿ ದ ಬಿಗ್ಗೆಸ್ಟ್ ಹರ್ಡಲ್ ಫಾರ್ ದ ಮಾನ್ಸನ್ಸ್ ಅಂತ ಇದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಡಿ. Select the correct spelling of an underlined word. Rahul's personality is
complimented by his confidential looks. So spelling of a complimented, what is the spelling? Complimented. ಸೊ ಅವ್ರೇನು ಕೊಟ್ಟಿದ್ದಾರೆ, COMPLA ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ನಾನು ಬರ್ತಿರೋದಕ್ಕೂ ಮ್ಯಾಚ್ ಆಗ್ತಿದೆ? ಫಸ್ಟ್ ಆಪ್ಷನ್ ಏನಿದೆ, COMPLA ಇದೆ, ರಾಂಗ್. ಸೆಕೆಂಡ್ ಆಪ್ಷನ್ PLI ಇದೆ. ಥರ್ಡ್ ಆಪ್ಷನ್ PLEMENTED, ಥರ್ಡ್ ಆಪ್ಷನ್ ಕರೆಕ್ಟ್ ಇದೆ. ಫೋರ್ತ್ ಆಪ್ಷನ್ ಏನಿದೆ, COMPLI ಇದೆ, ಇದು ಕೂಡ ರಾಂಗ್. ಸೊ ಕಾಂಪ್ಲಿಮೆಂಟೆಡ್ ಸ್ಪೆಲ್ಲಿಂಗು ಯಾವುದು ಕರೆಕ್ಟ್ ಇದೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್. Select the most appropriate antonym of a given word. Enmity. What is the meaning of a enmity ಅಂತಂದರೆ ಹೇಟ್, ಹಾಸ್ಟಿಲಿಟಿ ಅಂತ ಬರುತ್ತೆ, ಅಂದರೆ ವಿರೋಧ, ಹೇಟ್ ಅಂತ ಬರುತ್ತೆ. ಮ್ಯಾಲ್ಗಿನಿಟಿ, ಇಟ್ ಮೀನ್ಸ್ ಹಾಸ್ಟಿಲಿಟಿ. ಆಂಟಿಪತಿ, ಆಂಟಿಪತಿ ಮೀನ್ಸ್ enmity. ನೆಕ್ಸ್ಟ್ ಹಾಸ್ಟಿಲಿಟಿ ಮೀನ್ಸ್ ಕಾನ್ಫ್ಲಿಕ್ಟ್, ವಿರೋಧಿತನ. ನೆಕ್ಸ್ಟ್ ಫ್ರೆಂಡ್ಶಿಪ್ ಮೀನ್ಸ್ ಬ್ರದರ್ಹುಡ್. ಅಂದರೆ ಆಂಟೋನಿಮ್, ಎನಿಮಿಟಿ ಅಂತಂದ್ರೇನು, ಹಾಸ್ಟಿಲಿಟಿ, ವಿರೋಧ ಅಂತ ಬರುತ್ತೆ. ಅಂದರೆ ಇದಕ್ಕೆ ಆಪೋಸಿಟ್ ಅಂತಂದರೆ ಫ್ರೆಂಡ್ಶಿಪ್ ಅಂತ ಬರುತ್ತೆ. ಇವೆಲ್ಲ ಏನು ಆಪ್ಷನ್ A-B ಸಿಮಿಲರ್ ಮೀನಿಂಗ್. ಹಾಸ್ಟಿಲಿಟಿ ಅಂದರೆ ಎನಿಮಿಟಿ, ವಿರೋಧ ಅಂತ ಬರುತ್ತೆ. ಸೊ ಆಪ್ಷನ್ ಡಿ ಏನಾಗುತ್ತೆ, ಅದಕ್ಕೆ ಆಪೋಸಿಟ್ ಮೀನಿಂಗ್ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಪ್ಯಾಸೇಜ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಅ ಮಾನ್ಸೂನ್ ಈಸ್ ಟ್ರೆಡಿಷನಲಿ a season reversing wind dash by corresponding changes in the precipitation but is now. ಸೊ ಫಸ್ಟ್ ಆಪ್ಷನಿಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಏನಿದೆ, ಅಕಂಪನೀಸ್, ಅಕಂಪನಿ, ಅಕಂಪನಿಡ್, ಅಕಂಪನಿಂಗ್ ಅಂತ ಇದೆ. ಅಂದರೆ ಇಲ್ಲಿ ಅ ಮಾನ್ಸೂನ್ ಈಸ್ ಟ್ರೆಡಿಷನಲಿ ಅ ಸೀಸನ್ ರಿವರ್ಸಿಂಗ್ ವಿಂಡ್, ಪಾಸ್ಟ್ ಟೆನ್ಸ್ ಬರುತ್ತೆ. ಪಾಸ್ಟ್ ಟೆನ್ಸ್ ಯಾವುದು ಬರುತ್ತೆ? ಅಕಂಪನೀಸ್ ಅಂದರೆ ಪ್ರೆಸೆಂಟ್ ಬರುತ್ತೆ. ಸೊ ಅಕಂಪನಿಡ್ ಅಂತಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಅಂತಂದರೆ ಜೊತೆಯಲ್ಲಿ ಅಂತ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ನೆಕ್ಸ್ಟು ಡ್ಯಾಶ್ ಡಿಸ್ಕ್ರೈಬ್ ದ ಸೀಸನಲ್ ಚೇಂಜಸ್ ಇನ್ ಅಟ್ಮಾಸ್ಫಿಯರಿಕ್ ಸರ್ಕ್ಯುಲೇಷನ್ ಅಂಡ್ ಪ್ರಿಸಿಪಿಟೇಷನ್ ಅಸೋಸಿಯೇಟೆಡ್ ಡ್ಯಾಶ್ ಆ್ಯನ್ಯುವಲ್. ಯೂಸ್ಡ್ ಟು, ಯೂಸಿಂಗ್ ಟು, ಯೂಸಸ್ ಟು, ಯೂಸ್ ಟು ಅಂತ ಇದೆ. ಅಂದರೆ ಯೂಸ್ಡ್ ಟು ಅಂತ ಬರುತ್ತೆ. ಅಂದರೆ ಯೂಸ್ಡ್ ಟು ಅಂತ ಬರುತ್ತೆ. ಯೂಸ್ಡ್ ಟು ಡಿಸ್ಕ್ರೈಬ್ ಆಯಿತಾ. ನೆಕ್ಸ್ಟು ಡ್ಯಾಶ್ ಆ್ಯನ್ಯುವಲ್, ಆಪ್ಷನ್ 3 ಏನಿದೆ, ಆನ್, ವಿತ್, ಫಾರ್, ಆಫ್. ಅಂದರೆ ವಿತ್. With annual latitudinal oscillation of a intertropical convergence zone between its limits to the north and the south to the equator. Usually the term monsoon dash refer. Is used to, is used to, are used to, were used to ಅಂತ ಇದೆ. ಸೊ ಎ ಅಂದರೆ ಈಸ್ ಯೂಸ್ಡ್ ಟು ಆಗುತ್ತೆ. Is used to refer the rainy phase of a seasonal changing pattern, although technically there is also a dry phase. The term is also sometimes used to dash locally. Describe, describes, described, describing ಅಂತಂದರೆ ಡಿಸ್ಕ್ರೈಬ್ ಅಂದರೆ ಪ್ರೆಸೆಂಟ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಡಿಸ್ಕ್ರೈಬ್ ಅಂತ ಬರುತ್ತೆ. ಡಿಸ್ಕ್ರೈಬ್ ಲೋಕಲಿ ಹೆವಿ ಬಟ್ ಶಾರ್ಟ್ ಟರ್ಮ್ ರಿಮೇನ್. ಸೊ 21ಗೆ ಆಪ್ಷನ್ ಸಿ, 22ಗೆ ಆಪ್ಷನ್ ಎ, 23ಗೆ ವಿತ್, 24ಗೆ ಆಪ್ಷನ್ ಎ, 25ಗೆ ಆಪ್ಷನ್ ಎ. ಸೊ ದಿಸ್ ಈಸ್ ಆಲ್ ಅಬೌಟ್ SSC MTS ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವಿಂಗ್. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.